ಸೊ ಅಲೈಂಗಿಕ ಸಂತಾನದ ಬುದ್ಧಿಯಲ್ಲಿ ಮೂರನೇ ವಿಧ ಯಾವುದಪ್ಪ ಅಂದ್ರೆ ತುಂಡಾಗುವಿಕೆ. ಏನು? ತುಂಡಾಗುವಿಕೆ. ಇಂಗ್ಲಿಷ್ ನಲ್ಲಿ ಇದನ್ನ ಏನಂತ ಕರಿತೀವಿ ಅಂತ ಅಂದ್ರೆ ಫ್ರಾಗ್ಮೆಂಟೇಶನ್ ಅಂತ ಕರಿತೀವಿ. ಫ್ರಾಗ್ಮೆಂಟೇಶನ್. ಇದ್ರಲ್ಲಿ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಕೇಳಿಸ್ಕೊಳ್ಳಿ ಮೊದಲು. ಒಂದು ಫ್ರಾಗ್ಮೆಂಟೇಶನ್ ಅಂತ ಕರಿತೀವಿ. ಇಲ್ಲಿ ಕೇಳಿಸ್ಕೊಳ್ಳಿ ಮೊದಲು, ಕೇಳಿಸ್ಕೊಳ್ಳಿ ಹೆಂಗಂದ್ರೆ ಏನು ಅಂತ. ಆಮೇಲೆ ಹಂಗಂದ್ರೆ ಏನಪ್ಪ ಅಂದ್ರೆ ಒಂದು ಸಸ್ಯ ಇರುತ್ತೆ, ಆ ಸಸ್ಯನ ಕಟ್ ಮಾಡಿದ್ರೆ 2 ಹೊಸ ಸಸ್ಯ ಆಗ್ಬೇಕು, ಮತ್ತೆ ಕಟ್ ಮಾಡಿದ್ರೆ 4 ಆಗ್ಬೇಕು. ಈಗ ಪಾಚಿ ಇರುತ್ತೆ, ಪಾಚಿ ಬೆಳೀತೆ ಅಲ್ವಾ, ನೀರು ಯಾವಾಗ ಕಲ್ ಮೇಲೆ ಟ್ಯಾಂಕ್ ಹತ್ರ ಬೆಳೆದಿದೆ ಪಾಚಿ, ಗೊತ್ತಾನೆ? ಅದು ಒಂದು ಸಸ್ಯ. ಪಾಚಿ ಯಾಕೆ ಜಾಸ್ತಿ ಹರಡ್ಕೊಳ್ಳುತ್ತೆ? ಯಾಕಪ್ಪ ಅಂದ್ರೆ ಪಾಚಿ ಬೆಳೆದಾಗ ಅದೇನಾದ್ರೆ ಕಟ್ಟಾದ್ರೆ ತುಂಡಾಗಿದ್ದು ಒಣಗೋಗಲ್ಲ, ಅದೇ ಹೊಸ ಸಸ್ಯ ತರ ಅದೇ ಬೆಳ್ಕೊಳ್ಳುತ್ತೆ. ಎಷ್ಟು ತುಂಡಾಗುತ್ತೋ ಅಷ್ಟು ಜಾಸ್ತಿ ಬೆಳೆಯುತ್ತೆ. ಆ ತರ ಹೊಸ ಸಸ್ಯ ಬೆಳೆಯುವಂತ ವಿಧಾನ ನಾವೇನಂತ ಕರಿತೀವಿ? ತುಂಡಾಗುವಿಕೆ ವಿಧಾನ, ಅದು ಫ್ರಾಗ್ಮೆಂಟೇಶನ್. ಇದರಿಂದ ಹೊಸ ಸಸ್ಯಗಳು ಬೆಳೆಯುತ್ತೆ. ಪಾಚಿ ಯಾಕಪ್ಪ ಜಾಸ್ತಿ ಬೆಳೆಯುತ್ತೆ ಬೇಗ ಅಂದ್ರೆ ಈ ವಿಧಾನದಿಂದ. ಎಷ್ಟೆಷ್ಟು ಕಟ್ಟಾಗುತ್ತೋ ಅಷ್ಟೆಷ್ಟು ಏನಾಗುತ್ತೆ, ಜಾಸ್ತಿ ಬೆಳ್ಕೊಂಡು ಹೋಗುತ್ತೆ. ಈಗ ಮೊದಲು ಈ ತರ ಪಾಚಿ ಇರುತ್ತೆ ಅಂತ ತಿಳ್ಕೊಳ್ಳಿ, ಎಲ್ಲ ಗ್ರೀನ್ ಕಲರ್ ಇರುತ್ತೆ. ಈಗ ಅಕಸ್ಮಾತ್ ನೀವು ಅದನ್ನ ತುಳಿದು ಅದನ್ನ ಗುಡಿಸೋ ಏನಾಗುತ್ತೆ, ತುಂಡಾಯ್ತು ಅಂತ ಅನ್ಕೊಳ್ಳಿ. 2 ತುಂಡಾಗೈತು ಅಥವಾ 3 ತುಂಡಾಗೈತು ಅಂತ ತಿಳ್ಕೊಳ್ಳಿ. ಬೇರೆ ಸಸ್ಯಗಳನ್ನ ಕಟ್ ಮಾಡಿದ್ರೆ ಏನಾಗುತ್ತೆ, ಒಣಗೋಗುತ್ತೆ. ಆದ್ರೆ ಇದೇನಾಗುತ್ತೆ, ಇದು ಕೂಡ ಹೊಸ ಸಸ್ಯ ಆಗಿ ಇನ್ನೂ ಜಾಸ್ತಿ ಬೆಳೆಯುತ್ತೆ, ಇದು ಕೂಡ ಕಟ್ಟಾಗಿ ಜಾಸ್ತಿ ಬೆಳೆಯುತ್ತೆ. ಹಾಗೇನಾಯ್ತು, ಇನ್ನೂ ಜಾಸ್ತಿ ಆಯ್ತು ಪಾಚಿಗೆ ಏನಂತ ಕರಿತೀವಪ್ಪ ಅಂದ್ರೆ ಆಲ್ಗೆ ಅಂತ ಕರಿತೀವಿ. ಅಂತ ಕರಿತೀವಿ ಇಂಗ್ಲಿಷಲ್ಲಿ ಆಲ್ಗೆ ಅಂತ ಕರಿತೀವಿ, ಕನ್ನಡದಲ್ಲಿ ಶೈವಲಗಳು ಅಂತ ಕರಿತೀವಿ. ಶೈವಲ. ಪಾಚಿಗೆ ಇರುವಂತ ಹೆಸರೇನು? ಶೈವಲ. ಏನು? ಶೈವಲ. ಸುಮ್ಮನೆ ನಾವು ಆಡು ಭಾಷೆಯಲ್ಲಿ ಪಾಚಿ ಅಂತ ಕರಿತೀವಿ, ಅದಕ್ಕೆ ವಿಜ್ಞಾನದಲ್ಲಿ ಇರುವಂತ ಹೆಸರು ಶೈವಲ. ಇಂಗ್ಲಿಷಲ್ಲಿ ಆಲ್ಗೆ, ಶೈವಲಗಳು. ಅದಕ್ಕೆ ಪಾಚಿ ಜಾಸ್ತಿ ಬೆಳ್ಕೊಳ್ಳೋದು. ಕೆರೆಯಲ್ಲಿ ಕಟ್ಟೆಯಲ್ಲಿ ಎಲ್ಲ ಜಾಸ್ತಿ ಬೆಳೆಯುತ್ತೆ. ಒಂದರಿಂದ ಒಂದು ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಮತ್ತೆ ಬೆಳೆಯುತ್ತೆ. ಯಾಕೆಂದ್ರೆ ಒಂದು ಸ್ವಲ್ಪ ಇದ್ರೆ ಸಾಕು, ಅದೇ ಹೊಸ ಸಸ್ಯಾಗಿ ಬೆಳೆದು ಬಿಡುತ್ತೆ. ಅದನ್ನ ನಾವು ಶೈವಲಗಳು. ಅದು ಯಾವ ವಿಧಾನದಿಂದ ಸಂತಾನೋತ್ಪತ್ತಿಯನ್ನ ನಡೆಸುತ್ತೆ? ತುಂಡಾಗುವಿಕೆ ವಿಧಾನದಿಂದ. ನಿಂತಿರುವಂತ ನೀರಲ್ಲಿ, ಕೊಳದಲ್ಲಿ ಏನಾಗಿರುತ್ತೆ, ಒಂದು ಸಸ್ಯ ಬೆಳೆದು ಒಂದು ವೇಳೆ ಅದು ತುಂಡಾದ್ರೆ ಆ ತುಂಡಾದ ಭಾಗದಿಂದಲೇ ಹೊಸ ಸಸ್ಯ ಬೆಳೆಯುವಂತ ವಿಧಾನಕ್ಕೆ ನಾವು ತುಂಡಾಗುವಿಕೆಯ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಪಾಚಿ ಆಗಿರ್ಬೋದು, ಶೈವಲಗಳು, ಮತ್ತೆ ಸ್ಪೈರೋಗೇರಾ. ಪಾಚಿ ಅದೊಂದು, ಇನ್ನೊಂದು ಸ್ಪೈರೋಗೇರಾ ಅಂತ ಇನ್ನೊಂದು ಸಸ್ಯ ಐತೆ. ಅದು ಕೂಡ ಅದನ್ನು ಪಾಚಿ ತರನೇ ಇರುತ್ತೆ. ಬೇರೆ ಬೇರೆ ಕೊಳಗಳಲ್ಲಿ, ಕೊಂಡಗಳಲ್ಲಿ, ಸಮುದ್ರಗಳಲ್ಲಿ ಎಲ್ಲ ಸಿಗುತ್ತೆ ಸ್ಪೈರೋಗೇರಾ ಅಂತ. ಪಾಚಿಗೆ ಒಂದು ಹೆಸರು ನಾವು ಶೈವಲ ಅಂತ ಹೆಂಗೆ ಹೇಳಿದ್ವು, ಅದೇ ತರ ಸ್ಪೈರೋಗೇರಾ ಅನ್ನೋದು ಅದು ಒಂದು ವಿಧ. ಅದು ಕೂಡ ತುಂಡಾಗುವಿಕೆ ವಿಧಾನದಿಂದ ಏನಾಗುತ್ತೆ, ಬೆಳೆಯುತ್ತಾ ಹೋಗುತ್ತೆ. ಇದು 3ನೇ ವಿಧಾನ. ಯಾವುದು? ತುಂಡಾಗುವಿಕೆ ವಿಧಾನ. ಹಾ, ಬರ್ಕೊಳ್ಳಿ. ಒಂದು ಶೈವಲ, ಮೊದಲು ಎಡಿಟಿಂಗ್ ಬರ್ದಾದ್ಮೇಲೆ ಕೆಳಗಡೆ ಚಿತ್ರ ಬರ್ಕೊಳ್ಳೋದಂತೆ. ಒಂದು ಶೈವಲ ಅಥವಾ ಸಸ್ಯ 2 ಅಥವಾ 2ಕ್ಕಿಂತ ಹೆಚ್ಚು ತುಂಡುಗಳಾಗಿ ಹೊಸ ಸಸ್ಯಗಳಾಗಿ ಬೆಳೆಯುವುದಕ್ಕೆ ನಾವು ತುಂಡಾಗುವಿಕೆಯ ವಿಧಾನ ಅಂತ ಕರಿತೀವಿ. ಹೊಸ ಸಸ್ಯಗಳಾಗಿ ಬೆಳೆಯುವುದಕ್ಕೆ ತುಂಡಾಗುವಿಕೆ ಅಂತ ಕರಿತೀವಿ. ತುಂಡಾಗುವಿಕೆ. ಉದಾಹರಣೆ ಶೈವಲಗಳು, ಸ್ಪೈರೋಗೇರಾ.
ಉದಾಹರಣೆ ಶೈವಲ, ಸ್ಪೈರೋಗೇರ, ಸ್ಪೈರೋ ಗಿಡ ಗೈರ, ಗೇರ ಗೇರ ಸ್ಪೈರೋಗೇರ ಗಿಡ. ಬೇಗ ಬರ್ಕೊಳ್ಳಿ.